ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಧನ್ವಿ ಕನ್ನಡ ಲಾಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ದಿನ ಏನಪ್ಪ ಸ್ಪೆಷಲ್ ಅಂತ ಅಂದರೆ, ನಮ್ಮ ಪಾಪುದು ಮೊದಲನೇ ದಿನ ಸ್ಕೂಲ್ ಸ್ಟಾರ್ಟ್ ಆಗಿತ್ತು. ಸೊ ಅವನು ಯಾವ ರೀತಿ ರಿಯಾಕ್ಟ್ ಆಗ್ತಾನೆ ಮತ್ತು ಹೆಂಗೆ ನಾವು ಫೇಸ್ ಮಾಡೋದು ಅನ್ನೋದೇ ಒಂದು ಟೆನ್ಷನ್ ಆಗಿತ್ತು. ಮತ್ತು ಎಕ್ಸೈಟ್ಮೆಂಟು ಜಾಸ್ತಿ ಇತ್ತು ನನಗೆ ಹೇಳಬೇಕು ಅಂತಂದರೆ. ಇಷ್ಟು ದಿನ ಮನೆಯಲ್ಲೇ ಇರ್ತಿದ್ದಲ್ಲ, ಅವನು ಯಾವ ರೀತಿ ಇರ್ತಾನೆ ಅನ್ನೋದೊಂದಿತ್ತು. ಸೊ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೆ. ಬೆಳಗ್ಗೆ ನಾವು 5:30ಗೆ ಎದ್ದಿದ್ದು. ಸೊ 6 o'clock ಹೊರಗಡೆ ಬಂದರೆ ಆಗಲೇ ಎಷ್ಟೋ ಟೈಮ್ ಆಗಿಬಿಟ್ಟಿದೆ ಅನ್ನೋ ಥರ ಬೆಳಕು ಬಂದಿತ್ತು. ಸೊ ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಮ್ಮ ಪಾಪುಗೆ ಏನೇನು ಡ್ರೆಸ್ ಹಾಕಬೇಕು ಅದನ್ನೆಲ್ಲ ತೆಗೆದಿಟ್ಕೊಂಡು ಹಾಲು ಕಾಯಿಸ್ಕೊಂಡು ನಮ್ಮ ಪಾಪುನ ಎಬ್ಬಿಸೋಣ ಅಂತ ಹೋದೆ ಚಿನ್ನು ಮರಿನ. ಅವನು ಎದ್ದೊಳ್ತಾನೇ ಇಲ್ಲ. ಇನ್ನೊಂದೇನು ಅಂತಂದರೆ 8:30 ನಾವು ಅಲ್ಲಿ ಇರಬೇಕಾಗಿತ್ತು. 8:45ಗೆ ಸ್ಕೂಲ್ ಸ್ಟಾರ್ಟು. ಸೊ ನಾನು ಎಷ್ಟು ಎಬ್ಬಿಸೋದಕ್ಕೆ ಟ್ರೈ ಮಾಡಿದ್ರು ಅವನು ಎದ್ದೊಳ್ತಾನೆ ಇರಲಿಲ್ಲ. ಬೇರೆ ಟೈಮಲ್ಲೆಲ್ಲ ಬೇಗ ಎದ್ದೊಳ್ತಿದ್ದ. ಇವತ್ತು ಮಾತ್ರ ಯಾಕೋ ತುಂಬಾ ಹಠ ಮಾಡ್ತಾಯಿದ್ದ. ಸೊ ನಾನು ಏನೇನೋ ಮಾಡಿಕೊಂಡು ಸರ್ಕಸ್ನ ಒಂದು ಸ್ವಲ್ಪ ಆಡಿಸ್ಕೊಂಡು ಎಬ್ಬಿಸ್ದೆ. ಸೊ ಒಂದು ಮೆಮೊರಿ, ಅವ್ನು ಸ್ಕೂಲ್ಗೆ ಹೋಗೋ ದಿನ ಯಾವ ರೀತಿ ಇತ್ತು, ನಾವು ಯಾವ ರೀತಿ ಅವನ್ನ ಎಬ್ಬಿಸಿ ಕರ್ಕೊಂಡು ಏನೇನೆಲ್ಲ ಮಾಡಿದ್ವಿ ಅಂತ. ಸೊ ಹಿಂಗೆ ಅವನ್ನ ಎಬ್ಬಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಇವನು ಸ್ನಾನ ಎಲ್ಲ ಮಾಡಿಸಿ ಈಗ ಪೂಜೆ ಮಾಡೋಣ ಅಂತ ಬಂದಿದ್ದೆ. ನಮಃ ಅನ್ನೋದನ್ನು ಮಾತ್ರ ಚೆನ್ನಾಗಿ ಹೇಳ್ತಾನೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಸ್ಕೂಲ್ ಹತ್ರಕ್ಕೆ. ಇನ್ನು ಇಲ್ಲಿ ನಮ್ಮ ಅಕ್ಕಂಗೆ ಎಲ್ಲರಿಗೂ ಬಾಯ್ ಹೇಳ್ತಾ, ನಮ್ಮ ಅಪ್ಪನ ಆಶೀರ್ವಾದ ತೊಗೊಂಡು ನಮ್ಮ ಅಮ್ಮಂಗೂ ಬಾಯ್ ಹೇಳ್ತಾ ಹೊರಟ್ವಿ ಸ್ಕೂಲ್ ಹತ್ರ. ಇನ್ನು ಇಲ್ಲಿ ವೇದು ಅಂತೂ ತುಂಬ ಹಠ ಮಾಡ್ತಾಯಿದ್ದ, ನಾನು ಬರ್ತೀನಿ ಅಂತ. ಸೊ ಅವನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು 3 ಜನನೇ ಹೋಗ್ತಾ ಇದ್ದೀವಿ. ಇನ್ನು ಸ್ಕೂಲ್ ಬಂತು. ಇದೆ ನೋಡಿ ಸ್ಕೂಲು ಇರೋ ಕಿಡ್ಸು ಇಲ್ಲೇ ಹಾಕಿರೋದು. ಎಲ್ಲ ಮಕ್ಕಳು ಇವನು ಚೆನ್ನಾಗೇ ಹೋದ ಫಸ್ಟು. ಬೇರೆ ಮಕ್ಕಳೆಲ್ಲ ಹೇಳ್ತಿರೋದು ನೋಡ್ಬಿಟ್ಟು ಅವನಿಗೂ ಸ್ಟಾರ್ಟ್ ಆಯಿತು. ಈಗ ಸ್ಟಾರ್ಟಿಂಗ್ ಅಲ್ವಾ, ಸೊ 1 hour ಅಷ್ಟೇ ಇದ್ದಿದ್ದು ಕ್ಲಾಸು. ಸೊ ನಾವು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಪಾರ್ಕ್ ಹತ್ರ ವೇಟ್ ಮಾಡಿದ್ವಿ. ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲೇ ನಿಯರು, ತುಂಬ ದೂರ ಏನಿಲ್ಲ, ಒಂದೊಂದು ರೋಡ್ ಡಿಫ್ರೆನ್ಸ್ ಅಷ್ಟೇ. ಇನ್ನು ನನ್ನ ಔಟ್ಫಿಟ್ ಈ ರೀತಿ ಇತ್ತು, ಚೂಡಿದಾರು ತುಂಬ ಚೆನ್ನಾಗಿ ಅನಿಸ್ತು, ನನಗೆ ತುಂಬಾ ಇಷ್ಟ ಆಯಿತು, ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಕರ್ಕೊಂಡು ಬರೋಣ ಅಂತ ಹೋಗಿದ್ವಿ. ಬರಬೇಕಾದ್ರೆ ಅವನು ಏನು ಮಾಡ್ದ ಅಂದರೆ ID ಕಾರ್ಡ್ನ ಈಸ್ಕೊಂಡು ಈ ಕಡೆಯಿಂದನೇ ಬರೋದಕ್ಕೆ ನೋಡ್ತಿದ್ದ. ಸೊ ಈ ರೀತಿ ಇತ್ತು ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್.